ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. Done? Seriously? Wow! That's amazing! ಇದು ಬೇಕಾಗಿದ್ದು ನನಗೆ. Hey, thank you so much ಯಾ. ನಿನಗೆ ಟ್ರೀಟ್ ಪಕ್ಕ ಕೊಡಿಸ್ತೀನಿ. Yes! Yeah! I won it! The world's gonna know your name! You can be the best. You can be the tune. You can be the King Kong. Na. Woo! ಏನು ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಕಾಂಟ್ರಾಕ್ಟರ್ ಖುಷಿಯಾಗಿದ್ದಾರೆ. I won! ಅತ್ತೆ, I won! You know what? ಆ ನಿಧಿ ಅಹಂನ ಹೊಸ್ಕಾಕ್ಬಿಟ್ಟೆ. ನಿಜವಾಗ್ಲೂ? ಆಕ್ಚುಲಿ ಏನು ಗೊತ್ತಾಗಿದ್ದಲ್ಲ, ನಂದೇ ಪ್ಲ್ಯಾನು, ನಂದೇ ಸಕ್ಸಸ್ಸು, ಇದಿಷ್ಟು ಎಕ್ಸಿಕ್ಯೂಷನ್ ನನ್ನಿಂದನೇ ಆಗಿದ್ದು. ಇದು ನನಗೆ ಬೇಕಿತ್ತು. ಐ ಡಿಡ್ ಇಟ್ ಆ್ಯಂಡ್ ಐ ಪ್ರೂವ್ಡ್ ಇಟ್. ಈಗ ನಿಮ್ಮ ಹೀರೋಯಿನ್ ಎಲ್ಲಿದ್ದಾಳೆ ಗೊತ್ತಾ? ಪೊಲೀಸ್ ಸ್ಟೇಷನಲ್ಲಿ. ವಾವ್! ಏನ್ ಮಾಡ್ದೆ ಅಂಥದ್ದು? ನನಗೂ ಹೇಳೋ, ಕೇಳಿ ಖುಷಿ ಪಡ್ತೀನಿ. ಒಂದು ಹುಡುಗಿನ ಕುರುಡಿ ಥರ ಆ್ಯಕ್ಟ್ ಮಾಡೋದಕ್ಕೆ ಹೇಳಿ ಅವಳ ಜೊತೆ ನಿಧಿನೂ ಹೋಗೋ ಥರ ಮಾಡಿ ಒಂದು ಕೆಟ್ಟ ಬ್ರಾತಲ್ನಲ್ಲಿ ಲ್ಯಾಂಡ್ ಆಗೋ ಥರ ಮಾಡಿದೆ. ಈಗ ಅವಳು ದಂಧೆ ನಡೆಸ್ತಿದ್ದಾಳೆ ಅಂತ ಹೇಳಿ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಐ ಲೈಕ್ ದಿಸ್. ಈಗಳು ಮಾನ, ಮರ್ಯಾದೆ, ಅಹಮ್ಮು ಎಲ್ಲ ಚಿತ್ರ ಆಗೋಗಿದೆ. ಪೀಸ್ ಎಲ್ಲ ಪೀಸ್. ಸರ್, ದಂಧೆನಾ? ಏನ್ ಹೇಳ್ತಿದ್ದೀರಾ ಸರ್? ಓಹೋ, ತಮಗೆ ಇವಾಗಲೇನ ಗೊತ್ತಾಗ್ತಿರೋದು? ಕೂತ್ಕೊಳ್ಳಿ ಸರ್. ಅವಳೇನು ಮಾಡ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೇನೆ. ಸರ್, ಗೊತ್ತಿಲ್ಲದೆ ನನ್ನ ಬಗ್ಗೆ ಏನೇನೋ ಮಾತಾಡಬೇಡಿ. ನಾನೇನು ಅಂತ ನನಗೆ ಗೊತ್ತು. ಆದ್ರೆ ನೀನೇನು ಅಂತ ನಮಗ್ ಗೊತ್ತಿಲ್ವಲ್ಲ ನಿಧಿ. ಸಂಜಯ್, ಯಪ್ಪ, ನೀನ್ ಈ ತರ ದುಡಿಯೋದಕ್ಕೆ ಶುರು ಮಾಡಿದ್ಯಾ? ಅನ್ಕೊಂಡೆ ನೀನು ಯಾವಾಗ ನನ್ನ ಮುಖದ ಮೇಲೆ 150 ರೂಪಾಯಿ ಎಸೆದ್ಯೋ ಅವತ್ತೇ ಯೋಚನೆ ಮಾಡ್ಬೇಕಾಗಿ. ನೀನು ಈ ತರ ಚೀಪ್ ಕೆಲಸ ಮಾಡೋ ಬದಲು ಯಾರ್ದಾದ್ರೂ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ಬೋದಿತ್ತಲ್ವಾ? ನೋಡು ಸಂಜಯ್, ಮೇಲೆ ನಿನಗೆ ಏನೇ ದ್ವೇಷ ಇರ್ಬೋದು, ಆದ್ರೆ ಪ್ಲೀಸ್ ಹೀಗೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಏಯ್, ಕೊಚ್ಚೆಲ್ ಬಿದ್ದು ಒದ್ದಾಡೋರು ಸೆಂಟ್ ನೀರಲ್ಲಿ ಸ್ನಾನ ಮಾಡಿದ್ರೆ ಶುದ್ಧ ಆಗತ್ತೆ ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ಎಷ್ಟೇ ಒಳ್ಳೇದು ಮಾತಾಡಿದ್ರು ನೀನು ಮಾಡಿರೋ ಈ ಕೆಲಸ ನಿನ್ನನ್ನು ಯಾವತ್ತಿದ್ರೂ ಕೆಟ್ಟವಳನ್ನಾಗೆ ಮಾಡುತ್ತೆ. ನಿನ್ನ ಬುದ್ಧಿ ಏನು ಅಂತ ನಿಮ್ಮ ಅಜ್ಜಿನೂ ನೋಡ್ಬೇಕಲ್ವಾ? ಏನು ಮಾಡೋದು? ಸಂಜಯ್ ಪ್ಲೀಸ್. ಸಂಜಯ್ ಬೇಡ ಪ್ಲೀಸ್. ನಾನು ಮಾಡ್ದಿರೋ ತಪ್ಪನ್ನ ನನ್ನ ಮೇಲೆ ಹೊರಸ್ಬೇಡ ಸಂಜಯ್ ಪ್ಲೀಸ್. ಸ್ಮೈಲ್ ಇದೆ. ನೈಸ್. ರಾತ್ರಿ ಹೊತ್ತು ನಮ್ಮ ಮೊಮ್ಮಗಳು ಎಲ್ಲಿ ದುಡಿತಾಳೆ, ಹೇಗೆ ದುಡಿತಾಳೆ, ಎಷ್ಟು ಬೆವರು ಸುರಿಸ್ತಾಳೆ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಐ ಮೀನ್, ನಿನ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಗೊತ್ತಾಗ್ಬೇಕು ತಾನೇ? ಅಯ್ಯೋ ದೇವ್ರೆ, ಈ ಹೆಣ್ಮಗುನ ಈ ರಾಕ್ಷಸನ ಕೈಯಲ್ಲಿ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ. ನನ್ನ ಕೈಯಲ್ಲೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹೇಗಾದರೂ ಮಾಡಿ ಈ ಹೆಣ್ಮಗುನ ನೀನೇ ಕಾಪಾಡಪ್ಪ ದೇವ್ರೆ. ಏನು ಏನಿದೆಲ್ಲ? ನೀವು ಆಡಿದ್ದೆ ಆಟನ? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಂದ್ರೆ
ನೀವಿಬ್ರು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಳ್ಳೋದಾ? ನಮಗೂ ಮದುವೆ ಆಗಿದೆ, ಸಂಸಾರ ಮಾಡಿದೀವಿ, ಮಕ್ಕಳು ಆಗಿದೆ. ಆದ್ರೆ ಹೀಗಲ್ಲ. ಮನೆಯಲ್ಲಿ ದೊಡ್ಡವರು ಅಂತ ನಾವಿದೀವಿ, ಅದಾದ್ರೂ ನಿಮ್ ಗಮನದಲ್ಲಿ ಇರ್ಬೇಕಾಗಿತ್ತಲ್ವಾ? ಸಾರಿ ಶಾಂತಿ, ಅದೇನಂದ್ರೆ ನಾವು ಪರಿಸ್ಥಿತಿ ನೋಡ್ಕೊಂಡು. ಏನ್ ನಿಮ್ ಪರಿಸ್ಥಿತಿ? ನೀವಿಬ್ರು ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತಾನೆ ನಾವು ನಿಮ್ಮಿಬ್ರಿಗೆ ಮದುವೆ ಮಾಡಿದ್ದು. ಏನ್ ಕಡಿಮೆ ಆಗಿದೆ ನಿಮ್ಗೆ? ಅಲ್ಲ ಡಾರ್ಲಿಂಗ್, ಅದು ಏಯ್ ಮುಚ್ಚು ಬಾಯ್. ನಾನು ಎದುರಿಗೆ ಬಂದಾಗ ನೀನ್ ಡಾರ್ಲಿಂಗ್ ಅನ್ನೋದಲ್ಲ, ಈಗ ನಿನಗ್ ಸಿಕ್ಕಿದ್ಯಲ್ಲ ಡಾರ್ಲಿಂಗ್, ಅದನ್ನ ಚೆನ್ನಾಗಿ ನೋಡ್ಕೊ. ಅಲ್ಲ ಕಣೆ, ಮದ್ವೆ ಆಗಿ ಇನ್ನೂ 4 ದಿನ ಆಗಿಲ್ಲ, ಆಗ್ಲೇ ಜಗಳನಾ? ಜಗಳನ? ನೀವಿಬ್ರು ಜೋರಾಗಿ ಮಾತಾಡಿದ್ರಲ್ಲ, ಅದನ್ನ ಕೇಳಿಸ್ಕೊಂಡೆ ನಾವಿಬ್ರು ಬಂದಿದ್ದು. ಏನದು ವಾದ ವಿವಾದ? ಮೂರ್ಚಡೆ, ನನ್ ಮೊಮ್ಮಗ ಏನ್ ಕಮ್ಮಿ ಅಲ್ಲ ಕಣೆ, ನನ್ ಮುಂದೆ ಒಳ್ಳೆಂತರ ಇರ್ತಾನೆ. ಆದ್ರೆ ಇವಳಿಗೆ ಏನೋ ಕಿತಾಪತಿ ಮಾಡಿ ಕಾಡ್ಸಿರ್ತಾನೆ. ಸುಮ್ನೆ ಇದೆ. ನಮ್ ಕರ್ಣ ಚಿನ್ನದಂತ ಹುಡುಗ ಅಂತ ತಪ್ಪೆಲ್ಲ ಮಾಡಿರೋದೇ ಇಲ್ಲ. ಇವಳೆ ಏನಾದ್ರೂ ಮಾಡಿ ಕ್ಯಾತೆ ತೆಗ್ದಿರ್ತಾಳೆ. ಅಂದ್ರೆ ನಾವಿಬ್ರು ಮಾತಾಡಿದ್ದು ನೀವಿಬ್ರು ಕೇಳಿಸ್ಕೊಂಡಿಲ್ವಾ? ಓ ಮೈ ಗಾಡ್, ಗಂಡ ಹೆಂಡತಿ ಮಾತಾಡೋದನ್ನ ನಾವು ಆ ರೀತಿ ಕದ್ದು ಕೇಳಿಸ್ಕೊಳ್ಳಲ್ಲ. ಅಂತ ಕೆಟ್ಟ ಬುದ್ಧಿ ನಮ್ಗಿಲ್ಲ ಅಲ್ವೇನೆ? ಏನೋಪ್ಪ ಜೋರಾಗಿ ಮಾತಾಡಿದ್ ಕೇಳಿಸ್ತು, ಆದ್ರೆ ಏನ್ ಮಾತಾಡ್ತಿದ್ದೀರ ಅಂತ ಅರ್ಥನೇ ಆಗ್ಲಿಲ್ಲ. ಅದಕ್ಕೆ ಏನು ಅಂತ ವಿಚಾರಿಸೋಣ ಅಂತ ಬಂದ್ವಿ ಅಲ್ವೇನೆ? ಸರ್ ಪ್ಲೀಸ್ ಸರ್, ಹೀಗೆಲ್ಲ ಮಾತಾಡಬೇಡಿ. ನನ್ನ ಜೀವನನೇ ಹಾಳಾಗುತ್ತೆ ಸರ್. ಅಲ್ಲೇನು ನಡೀತು ಅಂತ ನಾನು ಹೇಳ್ತೀನಿ ಸರ್. ಅದನ್ನ ಹೇಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಬೇಕಾದ್ರೆ ನನ್ನ ಬ್ಯಾಗಲ್ಲಿ ಫೋನ್ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ಸರ್. ಏನ್ರಿ ಇವಳು ಒಳ್ಳೆ ನಾಯಿ ಮರಿತಾರ ಕವ 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 ಅಂತ ಬಡ್ಕೊಂತ ಇರ್ತಾಳೆ. ಸುಮ್ಮನಿರಕ್ಕಾಗಲ್ವಾ ಅವಳಿಗೆ? ಬರಲಿಲ್ಲ ಅಂದರೆ ಕಲ್ಸೋಣ, ಕಲೀಲಿಲ್ಲ ಅಂದರೆ ಕಾಡ್ಸೋಣ. ಅದಕ್ಕೆ ಅಲ್ವಾ ಸರ್ ನೀವು ಫೇಮಸ್ಸು? ಅಲ್ಲ ರೀ ಕಮಲಿ, ಅವಳು ಯಾಕೋ ಜಾಸ್ತಿ ಮಾಡ್ತಿದ್ದಾಳೆ. ಒಂದು 4 ಹಾಕ್ರಿ. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಮೇಡಮ್. ನೀವಾದ್ರೂ ಸರ್ಗೆ ಹೇಳಿ ಮೇಡಮ್, ನಾನು ಆ ಥರದವಳಲ್ಲ ಮೇಡಮ್. ಸರ್ ಪ್ಲೀಸ್ ಸರ್. ಯಾಕೆ ನನ್ನ ಮಾತು ಯಾರೂ ಕೇಳ್ತಿಲ್ಲ? ನಾನೇನು ಮಾಡಿದ್ದೀನಂಥದ್ದು ಎಲ್ಲರೂ ಸೇರಿ ಯಾಕೆ ನನಗೆ ಮೋಸ ಮಾಡ್ತಿದ್ದಾರೆ? ಅಯ್ಯ, ಇದ್ಯಾಕೆ ಹಿಂಗಳ್ತಾ ಇದೀಯಾ? ಈ ದಂಧೆಲಿ ಇದೆಲ್ಲ ಮಾಮೂಲಿನಯ್ಯ. ಏನ್ ಕೆಲಸ ಮಾಡದ್ ನೀನು? ಸೇಮ್ ದಂಧೆ.